ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಒಳ್ಳೆ ಒಂದು ರೆಸಿಪಿ ಮಾಡಿದ್ದೀನಿ, ಚಿಕನ್ ರೆಸಿಪಿ. ಅದು ಗೀ ರೈಸಿಗೆ, ಚಪಾತಿಗೆ, ರೊಟ್ಟಿಗೆ ಎಲ್ಲದಕ್ಕೂ ಸೂಪರ್ ಆಗ್ತದೆ. ಅದು ಹೇಗೆ ಮಾಡೋದು ನೋಡ್ಕೊಳ್ವಾ. ನೋಡಿ, ನಾನೊಂದು ಅರ್ಧ ಕೆಜಿಯಷ್ಟು ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ. ಬೋನ್ಲೆಸ್ ಚಿಕನ್ ಅಂದರೆ ನಾವು ಮನೆಗೆ ತೊಗೊಂಬರ್ತೀವಲ್ಲ, ಚಿಕನಲ್ಲಿ ಬೋನೆಲ್ಲ ಬೇರೆ ಮಾಡಿ ಚಿಕನ್ನೆಲ್ಲ ಬೇರೆ ಮಾಡಿದ್ದೀನಿ. ಇದನ್ನು ಚೆಂದ ಮಾಡಿ ಉಪ್ಪಾಕಿ ತೊಳೆದು ಇಟ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪಾಕಿ ಚೆಂದ ಮಾಡಿ ತೊಳಿಬೇಕಿದು. ತೊಳೆದು ಇಟ್ಕೊಂಡಿದ್ದೀನಿ. ನೋಡಿ, ಇದನ್ನು ಹೇಗೆ ಮಾಡೋದು ಅಂದರೆ, ಇದಕ್ಕೆ ಮಸಾಲೆ ಸ್ವಲ್ಪ ತಗೊಳ್ಳಿಕೊಂಡು ಒಂದು ಜಾರ್ ಇಟ್ಕೊಂಡಿದ್ದೀನಿ. ಇದಕ್ಕೊಂದು ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಕಾಯಿ ಮೆಣಸು ಆದಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಆದ ನಂತರ ಇದಕ್ಕೆ ಚಕ್ಕೆ, ಲವಂಗ, ಶುಂಠಿ ಎಲ್ಲ ಹಾಕಬೇಕು. ಒಂದು ಸ್ವಲ್ಪ ಲೈಟಲ್ಲಿ ಗರಂ ಮಸಾಲೆ ಹಾಕಬೇಕು. ಚಕ್ಕೆ ಹಾಕಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ದಂಟು ಸಮೇತ ಹಾಕಿ, ಅದರ ಕಡ್ಡಿ ಸಮೇತ ಇರಲಿ, ಚೆಂದ ಮಾಡಿ ತೊಳೆದು ಹಾಕಿದರೆ ಆಯಿತು. ಇದಕ್ಕೆ ಸ್ವಲ್ಪ ಶುಂಠಿ ಮತ್ತು ಸ್ವಲ್ಪ ಗಸಗಸೆ, ಒಂದು 2 ಲವಂಗ ಹಾಕಿದ್ದೀನಿ. ಚೂರು ಗಸಗಸೆ ಹಾಕಿ ಒಳ್ಳೆ ಟೇಸ್ಟ್ ಕೊಡ್ತದೆ. ಮತ್ತು ಇದಕ್ಕೊಂದು ದೊಡ್ಡ ನೀರುಳ್ಳಿ, ನೋಡಿ ಈ ಥರ ಕಟ್ ಮಾಡಿ ಹಾಕ್ತಾಯಿದ್ದೇನೆ. ಒಂದು ದೊಡ್ಡ ನೀರುಳ್ಳಿ. ಇದಕ್ಕೆ ನೋಡಿ ಪುಟಾಣಿ ಕಡಲೆ ಒಂದು ಸ್ವಲ್ಪ ಹಾಕಿ, ಕ್ವಾಂಟಿಟಿ ನೋಡಿಕೊಂಡು ಪುಟಾಣಿ ಕಡಲೆ ಹಾಕಿ. ನಾನು ಸ್ವಲ್ಪ ಹಳದಿ ಪೌಡರ್ ಹಾಕ್ತಾಯಿದ್ದೇನೆ. ಅರಿಶಿಣ ಪೌಡರ್ ಹಾಕಿದ ನಂತರ ನಾನು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಈಗವೇ ಉಪ್ಪು ಹಾಕಿ ಇದನ್ನು ಜರಿ ಮಾಡಿ ಕಡ್ಕೊಂಡು ಬರುವ. ನೋಡಿ, ಈ ಥರ ಕಡ್ದಿಟ್ಕೊಂಡ್ಬಂದ್ರೆ ಆಯಿತು. ಸೊ ಫೈನ್ ಪೇಸ್ಟ್ ಆಗಬೇಕಂತಿಲ್ಲ, ಸಾಧಾರಣ ಮಟ್ಟಿಗೆ ಆದರೆ ಸಾಕು. ಈಗ ಇದನ್ನೊಂದು ಬೌಲಿಗೆ, ಇದಕ್ಕೊಂದು ಪ್ಲೇಟಿಗೆ ತೆಕ್ಕೊಂಡು ಬಿಡ್ಬೋದು ಕ್ಲೀನಾಗಿ. ಇದೊಂದು ಪ್ಲೇಟಿಗೆ ತೆಗೆದ ನಂತರ ಅದೇ ಜಾರಿಗೆ ನಾವು ಈ ಚಿಕನೆಲ್ಲ ಇಟ್ಕೊಂಡಿದ್ದೀವಲ್ಲ, ಈ ಚಿಕನ್ನೆಲ್ಲ ಅದಕ್ಕೆ ಹಾಕಿ ಸ್ವಲ್ಪವೇ ಕಡಿಬೇಕದು. ಯಾಕೆಂದರೆ ನೀರೆಲ್ಲ ಹಾಕಬಾರ್ದು, ಅದರಲ್ಲಿರೋ ನೀರು ಸಾಕು. ಮಿಕ್ಸ್ ಆಫ್ ಆನ್ ಮಾಡಿದರೆ ಸಾಕು. ಅದು ಇದಾಗಿಬಿಡ್ತದೆ, ಸಣ್ಣ ಅಲ್ಲ, ಸಾಧಾರಣ ಮಟ್ಟಿಗೆ. ನೋಡಿ, ಈ ಥರ ಆಗ್ತದೆ. ಇದನ್ನು ಸಹ ತೆಗೆದಿಟ್ಕೊಳ್ಳುವ. ಇದನ್ನು ಸಹ ಈ ಪ್ಲೇಟಿಗೆ ಹಾಕಿಟ್ಕೊಳ್ಳುವ. ಇನ್ನೊಂದು ಬಾರಿ ಸಹ ಅದನ್ನೇ ಹಾಕಿ ಮಾಡಿ ತೆಗೆದುಬಿಡುವ. ನೋಡಿ, ಇದೊಂದು ಸಲ ಸಹ ಹಾಕಿ ಅದು ಹಾಗೆ ಮಾಡಿ ತೆಗಿತೀನಿ. ಅದೇ ಜಾರಿಗೆ ಹಾಕಿದಂದರೆ ನಾನು ಅದರಲ್ಲಿರೋ ಮಸಾಲೆ ಎಲ್ಲ ಇದಕ್ಕೆ ಹಾಕ್ತಲ್ಲ, ಅದಕ್ಕೋಸ್ಕರನೇ ಅದೇ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಇದು ಮಾಡಿ ತರಿ ಮಾಡ್ಕೊಂಡು, ನೋಡಿ ಇದು ಮಾಡಿ ಅದನ್ನು ತಗೊಂಡು ಬಂದು ಅದಕ್ಕೆ ಮಿಕ್ಸ್ ಮಾಡಿಬಿಡುವ. ಹೀಗೆ ಮಾಡಿ ಇದನ್ನೆಲ್ಲ ಒಂದು ಚಂದ ಮಾಡಿ ಮಿಕ್ಸ್ ಮಾಡುವ. ಮಸಾಲೆ ಒಟ್ಟಿಗೆ ಮಿಕ್ಸ್ ಮಾಡುವ. ಇದನ್ನು ಸ್ವಲ್ಪ ಚಂದ ಮಾಡಿ ಅದು ಹಿಡಿಬೇಕು ಅದಕ್ಕೆ. ಹಾಗೆ ಅದು ಮಿಕ್ಸ್ ಮಾಡಿ ನಮಗೆ ಒಂದು 5 ನಿಮಿಷ ಮುಚ್ಚಿಡುವ. 5 ನಿಮಿಷ ಇಲ್ಲದ್ರೆ ಅರ್ಧ ಗಂಟೆ, ಎಷ್ಟು ಟೈಮ್ ಆಗ್ತದೆ ಮುಚ್ಚಿಡುವ. ನಾವು ಮಾಡೋ ತನಕ ಮುಚ್ಚಿಡುವ. ಇದಕ್ಕೊಂದು ದೊಡ್ಡ ನೀರುಳ್ಳಿ ಹಾಕಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ದೊಡ್ಡ ನೀರುಳ್ಳಿ ಹಾಕಿದ್ದೀನಿ. ಅದು ತುಂಬ ಬ್ರೌನ್ ಕಲರ್ ಬರಬೇಕು. ಈಗ ಇದಕ್ಕೆ ಎಂತ ಮಾಡುವ ಅಂದರೆ, ಇದಕ್ಕೊಂದಿಷ್ಟು ಕೆಲವರು ಚಿಲ್ಲಿ ಪೌಡರ್ ಹಾಕ್ತಾರೆ, ನಾನು ಮೆಣಸು ಹಾಕ್ತಿದ್ದೇನೆ. ಈ ಮೆಣಸನ್ನು ಚೆಂದ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡಿ ತೆಗಿವ. ಚಿಲ್ಲಿ ಪೌಡರ್ ಹಾಕುವವರು ನಿಮ್ಮ ಖಾರಕ್ಕೆ ಅನುಗುಣ ಆಗಿ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ. ನಾನು ಕಡಿಯಲಿಕ್ಕೆ ನಾವು ಮೆಣಸು ಉಪಯೋಗಿಸೋದ್ರಿಂದ ಮೆಣಸನ್ನೇ ಹಾಕಿದ್ದೀನಿ. ಘಾಟಿ ಮೆಣಸು ಹಾಕಿ ಸ್ವಲ್ಪ ಬ್ಯಾಡಗಿ ಮೆಣಸು ಒಳ್ಳೆ ಬ್ರೌನ್ ಕಲರ್ ಅದು ರೋಸ್ಟ್ ಆಗಬೇಕು ಎಣ್ಣೆಯಲ್ಲಿ. ಈಗ ರೋಸ್ಟ್ ಆದ ನಂತರ ತೆಗೆದು ಬಿಡುವ ಅದನ್ನು. ನೋಡಿ, ಒಳ್ಳೆ ಕಲರ್ ಸಹ ಬಂದಿದೆ. ಇದನ್ನೀಗ ತೆಗೆದು ಬಿಡುವ. ತೆಗೆದ ನಂತರ ಒಂದು ದೊಡ್ಡ ಟೊಮೊಟೊ, ನಾನು 1-2 ಟೊಮೊಟೊ ಹಾಕಿದ್ದೀನಿ. ದೊಡ್ಡದಿಲ್ಲ, ಚಿಕ್ಕ ಸಾಧಾರಣ ಮಟ್ಟದ 2 ಟೊಮೊಟೊ ಹಾಕಿದ್ದೀನಿ. ಈ ಸಹ ಸ್ವಲ್ಪ ಬ್ರೌನ್ ಕಲರ್ ಆಗಿ ಎಲ್ಲ ಸ್ಮ್ಯಾಶ್ ಆಗಿದೆ. ಇದಕ್ಕೆ ನಾನು ಕಾಳು ಮೆಣಸು, ಕೊತ್ತಂಬರಿ, ಬಡಿಸೊಪ್ಪು, ಚಕ್ಕೆ, ಲವಂಗ, ಒಂದು ಏಲಕ್ಕಿ, ಕೊತ್ತಂಬರಿ ಇದಿಷ್ಟು ಸಹ ಹಾಕಿದ್ದೀನಿ. ಇದನ್ನೆಲ್ಲ ಸಹ ಅದರೊಟ್ಟಿಗೆ ಹಾಕಿ ಫ್ರೈ ಮಾಡಿ ತೆಗೆಯುವ. ಇದನ್ನೆಲ್ಲ ತೆಗೆದ ನಂತರ ಒಂದು ತಣ್ಣಗಾಗಲಿ ಬಿಡುವ. ಸ್ವಲ್ಪ ತಣ್ಣಗಾಗಲಿ ಬಿಟ್ಟ ನಂತರ ಇದು ಜಾರ್ ಕಡಿಲಿಕ್ಕೆ ಒಂದು ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಒಂದು ಅರ್ಧ ಗಡ್ಡೆ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ನಾನು. ನಿಮಗೆ ಎಷ್ಟು ಬೇಕೋ ಅಷ್ಟು ತೆಂಗಿನಕಾಯಿ ಹಾಕ್ಕೊಳ್ಳಿ. ತೆಂಗಿನಕಾಯಿ ಜಾಸ್ತಿ ಬೇಡ, ಲೈಟಲ್ಲಿ ಸ್ವಲ್ಪ ನಮಗೆ ಮನೆಗೆ ಎಷ್ಟು ಬೇಕೋ ಅಷ್ಟು ತೆಂಗಿನಕಾಯಿ ಹಾಕಿದರೆ ಆಯಿತು. ಸ್ವಲ್ಪ ಅರಿಶಿಣ, ಅಂದರೆ ಮೊದಲು ಸ್ವಲ್ಪ ಅರಿಶಿಣ ಹಾಕಿದ್ದೀನಿ, ಅದಕ್ಕೆ ಸ್ವಲ್ಪ ಅರಿಶಿಣ ಹಾಕಿದ್ದೀನಿ. ಅದನ್ನು ಕಡಿದು ತಗೊಳ್ಳುವ. ಈಗ ನೋಡಿ, ಇದಕ್ಕೆ ನಾನು ಸ್ವಲ್ಪ 1-2-3 ಸ್ಪೂನ್ ಎಣ್ಣೆ ಹಾಕಿಟ್ಟಿದ್ದೀನಿ.
ಇದನ್ನೀಗ ನಾವು ಕಡ್ದಿಟ್ಟದುಂಟಲ್ಲ ಮಸಾಲೆಯಲ್ಲಿ ಚಿಕನ್ನ, ಅದನ್ನು ನಮಗೆ ಮೀಡಿಯಮ್ ಸೈಡ್ ಉಂಡೆ ಮಾಡಿಕೊಂಡು ಎಣ್ಣೆ ಒಳಗೆ ಹಾಕಿ ಅದು ತವಾ ಫ್ರೈ ಮಾಡುವ. ನೋಡಿ ಹೀಗೆ ಎಲ್ಲ ಉಂಡೆ ಮೀಡಿಯಮ್ ಸೈಡ್ ಉಂಡೆ ಮಾಡಿ ನಾವು ತೆಗೆದಿಟ್ಕೊಂಡ್ರೆ ಆಯಿತು. ನೋಡಿ ಇದನ್ನೀಗ ಅದು ಒಂದು ಸೈಡ್ ಬೆಂದ ನಂತರ ಇನ್ನೊಂದು ಸೈಡಿಗೆ ತಿರುಗಿಸಿ ಹಾಕೊಂಡ್ರೆ ಈಗ ತಿರುಗಿಸಾಕಿ ಬೇಯಿಸಿದರೆ ಆಯಿತು. ಚಿಕನ್ ಉಪ್ಪು ಖಾರ ಹಿಡಿದದ್ದು ಇದರಲ್ಲಿ ಎಣ್ಣೆ ಸ್ವಲ್ಪ ಫ್ರೈ ಆಗಿದ್ರೆ ಸೂಪರ್ ಟೇಸ್ಟ್ ಆಗ್ತದೆ ಅಂತಲೇ ಈಗ ತಿರುಗಿಸಿ ಹಾಕೋದು. ನೋಡಿ ಈಗ ತಿರುಗಿಸಿ ಹಾಕ್ಕೊಂಡಿದ್ದೇನೆ. ಪೂರ ಇದು 90% ಬೆಂದಿದೆ. ಇದನ್ನೀಗ ತೆಗೆದಿಟ್ಕೊಳ್ಳುವ. ಈಗೆಂತ ಮಾಡುವ ಅಂದರೆ ಸ್ವಲ್ಪ ಎಣ್ಣೆ ಇಟ್ಟಿದ್ದೀನಿ. ಇದಕ್ಕೆ ಪ್ರೊಸೀಜರ್ ದೊಡ್ಡದಾದರೂ ಸಹ ತುಂಬ ರುಚಿಯಾಗಿದೆ ಇದು. ಈಗ ಸ್ವಲ್ಪ ಎಣ್ಣೆ ಹಾಕಿ ಬ್ರೌನ್ ಕಲರ್ ಬಂದಿದೆ ಈರುಳ್ಳಿ, ಅದಕ್ಕೆ ನಾನು ಕರೆದ ಮಸಾಲೆನೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋ. ಯಾಕೆಂದರೆ ಮಸಾಲೆ ಎಲ್ಲ ಫ್ರೈ ಮಾಡಿದ್ರಿಂದ ಹಾಕಿದ್ರಿಂದ ನಾವು ಜಾಸ್ತಿ ಫ್ರೈ ಮಾಡಬೇಕಂತಿಲ್ಲ, ಲೈಟಾಗಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ನೀರುಳ್ಳೊಟ್ಟಿಗೆ ಬೆರೆಯುವಂತೆ. ಆಮೇಲೆ ನಮಗೆ ಸ್ವಲ್ಪ ಜಾರ್ ತೊಳೆದ ನೀರು ಅದಕ್ಕೆ ಹಾಕುವ. ಜಾರ್ ತೊಳೆದ ನೀರು ಒಂದು ಸ್ವಲ್ಪ ಹಾಕಿ, ನಮಗೆ ತುಂಬ ತೆಳು ಮಾಡಬಾರ್ದು, ಸ್ವಲ್ಪ ಲೈಟಲ್ಲಿ ದಪ್ಪ ಇರಲಿ. ನೋಡಿ ಇಷ್ಟು ದಪ್ಪ ಮಾಡಿದರೆ ಆಯಿತು. ರುಚಿಗೆ ಆಗ ಉಪ್ಪು ಹಾಕಿದ್ದೀವಿ ನಾವು. ಈಗ ಉಪ್ಪು ನೋಡಿಕೊಂಡು ಉಪ್ಪು ಹಾಕಿದರೆ ಆಯಿತು. ಉಪ್ಪು ಹಾಕಿ ಕುದೀಲಿಕ್ಕೆ ಬಿಡುವ. ನೋಡಿ ಒಳ್ಳೆ ಕುದ್ದಿ ದಪ್ಪ ಆಗಿದೆ. ಈಗ ಉಪ್ಪು ನೋಡ್ಕೊಳ್ಳಿ, ಉಪ್ಪು ಚಪ್ಪ ಇದ್ದರೆ ನೋಡಿಕೊಂಡು ಈಗ ನಾವು ಮಾಡಿದ ಉಂಡೆ ಎಲ್ಲ ಉಂಟಲ್ಲ ಎಲ್ಲ ಅದರೊಳಗೆ ಬಿಡುವ. ಎಣ್ಣೆ ಒಳಗೆ ಹಾಕಿ ಇದು ನಾವು ಮಸಾಲೆ ಒಳಗೆ ಕುದಿಯುವಾಗ ಮಸಾಲೆ ಒಳಗೆ ಹಾಕುವ. ಬ್ಯಾಂಗ್ಳೂರ್ ಸ್ಟೈಲು ಚಿಕನ್ ಕೈಮಾ ರೆಸಿಪಿ ಇದು. ನೋಡಿ ಒಳ್ಳೆ ಬಂದಿದೆ, ಪರಿಮಳ ಬರ್ತಾಯಿತ್ತು. ಮತ್ತು ನಮಗೆ ವೈಟ್ ರೈಸಿಗೆ, ಬಾಯ್ಲ್ಡ್ ರೈಸಿಗೆ, ಚಪಾತಿಗೆ ಎಲ್ಲದಕ್ಕೂ ಸಹ ಒಳ್ಳೆಯದಾಗ್ತದೆ. ನಾನು ಸಹ ಒಂದು ಟ್ರೈ ಮಾಡಿದ್ದೀನಿ. ನೀವು ಸಹ ಟ್ರೈ ಮಾಡಿ ನೋಡಿ ಹೇಗಾಗ್ತದೆ ಅಂತ. ನಿಮಗೂ ಸಹ ಒಂದು ಇದಾಗ್ತದೆ. ಹೊಸ ಥರ ರೆಸಿಪಿ ಅಂತಲೇ ಹೇಳ್ಬೋದು. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕುವ. ನೋಡಿ ಎಷ್ಟೊಳ್ಳೆ ಕಾಣ್ತಾ ಉಂಟಲ್ವ, ಎಷ್ಟೊಳ್ಳೆ ಕಾಣ್ತಾ ಉಂಟು, ಅಷ್ಟೇ ರುಚಿಯಾಗಿತ್ತು ಮಾತ್ರ. ಹೊಸ ಥರ ಟ್ರೈ ಮಾಡಿ, ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಯಿತು ನಮ್ಮ ಮನೇಲಿ. ನೋಡಿ ಸರ್ವ್ ಮಾಡ್ತಿದ್ದೀನಿ. ಸೂಪರಾಗಿತ್ತು ರೆಸಿಪಿ. ಯಾರೆಲ್ಲ ನೋಡ್ತೀರಾ ಒಂದು ಲೈಕ್ ಮಾಡೋದಂತ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.